ನಮಸ್ಕಾರ, ನಾನು ಶಿವಾನಂದ್ ಪಾಟೀಲ್. ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಯೂಟ್ಯೂಬ್ ಚಾನಲ್. ನೀವು ಬದ್ರಿನಾಥ ದೇವಸ್ಥಾನವನ್ನು ನೋಡಿರ್ತೀರಾ, ಕೇಳಿರ್ತೀರಾ, ಆದರೆ ಎರಡನೇ ಬದ್ರಿನಾಥ ದೇವಸ್ಥಾನ ಬಗ್ಗೆ ಕೇಳಿದ್ದೀರಾ ಇಲ್ವಲ್ಲ? ಈ ಸ್ವಯಂಭೂ ಮೂರ್ತಿಯ ತಲೆ ಮೇಲೆ ಬಿಸಿ ನೀರನ್ನು ಹಾಕಿದರೆ ನಾಭಿಗೆ ಬರೋಷ್ಟರಲ್ಲೇ ತಣ್ಣಗಾಗಿರುತ್ತೆ. ಈ ದೇವಸ್ಥಾನವನ್ನು ಚಿತ್ರೀಕರಿಸಲು ನಾವು ಸತತ 1 ತಿಂಗಳಿಂದ ಕಾಯ್ತಾ ಇದ್ವಿ. ಆದರೆ ಇವತ್ತು ಆ ಕಾಲ ಕೂಡಿ ಬಂದಿದೆ. ಆ ದೇವಸ್ಥಾನ ಇರುವುದಾದರೆ ಎಲ್ಲಿ, ಹೇಗಿದೆ, ಬನ್ನಿ ಹೋಗೋಣ. ಕಳೆದ 1 ತಿಂಗಳಿಂದ ನನ್ನ ಗೆಳೆಯ ಬಸ್ಲಿಂಗ್ ಹುಂಡೇಕರ್ಗೆ ಫೋನ್ ಮಾಡ್ತಿದ್ದೆ, ಈ ದೇವಸ್ಥಾನದಲ್ಲಿ ನನಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಸು ಅಂತ. ಆ ಕಾಲ ಇವತ್ತು ಕೂಡ ಬಂದಿದೆ. ಈ ದೇವಸ್ಥಾನದ ಸ್ಟೋರಿ ನಿಮಗೆ ತೋರಿಸೋದಕ್ಕೂ ನನಗೆ ತುಂಬಾ ಹೆಮ್ಮೆ ಇದೆ. ಯಾಕಂದರೆ ಇದು ದಕ್ಷಿಣ ಭಾರತದ 2ನೇ ಬದ್ರಿನಾಥ. ನಾನಿವತ್ತು ಆದ್ಯ ಜಾಗೀರ್ದಾರ ಕುಲದೇವರಾದ ಶ್ರೀ ಚೆನ್ನಕೇಶವ ದೇವಸ್ಥಾನದಲ್ಲಿ ನಾನಿದ್ದೀನಿ. ಈ ದೇವಸ್ಥಾನ ಬರುವುದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಣೂರು ಗ್ರಾಮದಲ್ಲಿ. ಈ ದೇವಸ್ಥಾನದ ಇತಿಹಾಸ, ಈ ದೇವಸ್ಥಾನದಲ್ಲಿರುವ ವಿಗ್ರಹದ ವಿಶೇಷತೆ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಈ ದೇವಸ್ಥಾನದ ಇತಿಹಾಸವನ್ನು ಹೇಳೋದಕ್ಕಿಂತಲೂ ಮುಂಚೆ ನಾನು ನಿಮಗೆ ಆದ್ಯ ಕೃಷ್ಣ ದ್ವೈಪಮಾಚಾರ್ಯರ ಬಗ್ಗೆ ಹೇಳಲೇಬೇಕಾಗುತ್ತೆ. ಅವರು ಒಬ್ಬ ಪವಾಡ ಪುರುಷ. ಈ ದೇವಸ್ಥಾನ ಇವತ್ತಿಗೆ ಈ ಮಟ್ಟಿಗೆ ಇದೆ ಅಂದರೆ ಅದಕ್ಕೆ ಅವರೇ ಕಾರಣ. ಇವತ್ತಿಗೂ ಈ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಅವರ ವಂಶಸ್ಥರೇ ಇದ್ದಾರೆ. ಆದ್ಯಮ್ ಅಂತಂದವರು ಅವರು ಇಲ್ಲಿ ಒಂದು ಸಲ ಅನುಷ್ಠಾನ ಕೂರ್ತಿದ್ರು. ಇಲ್ಲಿ ಮುಂದ್ಗಡೆನೇ ಇದೆ ಅನುಷ್ಠಾನ ಕೂತಾಗ ಏನಪ್ಪ ಅಂತಂದ್ರೆ ಇಲ್ಲಿ ರಾಜ ಆ ಟೈಮಿಗೆ ಪೇಶಾವಿದ್ರು. ಆ ಟೈಮಿಗೆ ಅವರು ತಮ್ಮ ಕೈಯಲ್ಲಿ ಸೇವಕರಿಗೆ ಏನಪ್ಪ ಅಂತಂದ್ರೆ ಇವತ್ತು ತಿಥಿ ಯಾವುದು ಕೇಳ್ಕೊಂಬ ಅಂಥೇಳಿ ಅವರಿಗೆ ಕೊಟ್ಟು ಕಳಿಸ್ತಾರೆ. ಅವ್ರು ನಮ್ಮ ಹುಡುಗರು ಏನಾದರೂ ಹೊರಗೆ ವಿದ್ಯಾರ್ಥಿ ಕೂತಿರ್ತಾರೆ. ಅವ ಬಂದು ಕೇಳಿದ ತಕ್ಷಣ ತಿಥಿ ಏನೋ ಇವತ್ತು ಹುಣ್ಣಿಮೆ ಅಂತ ಹೇಳ್ತಾರೆ. ಅವತ್ತಿನ ದಿವಸ ನಿಜವಾದ ಇದ್ದಿದ್ದು ಅಮಾವಾಸ್ಯೆ ಇರ್ತದೆ. ಅವರು ಹೋಗಿ ಹಾಗೆ ಪೇಶಾಗಿ ಹೇಳಿಬಿಡ್ತಾರೆ ಇವತ್ತು ಹುಣ್ಣಿಮೆ ಅಂತ. ರಾಜ ನೋಡ್ತಾನೆ 7 ಆಗ್ತದೆ 8 ಆಗ್ತಾನೆ ಚಂದ್ರ ಬರೋಂಗಿಲ್ಲ. ಮತ್ತು ಇವತ್ತು ಆಚಾರ್ಯ ಹೇಳ್ಯಾರ ಹುಣ್ಣಿಮೆ ಅಂತ ಹೇಳಿ, ಮತ್ತು ಇನ್ನಾದ್ರೆ ಚಂದ್ರ ಯಾಕೆ ಬಂದಿಲ್ಲ ಅಂತ ತಕ್ಷಣ ಅವ್ರಿಗೆ ಕಳಿಸ್ತಾರೆ. ಇವತ್ತು ಅವ್ರು ಕೇಳ್ತಾರೆ ಮತ್ತು ಕೃಷ್ಣ ದ್ವೈಪಾಚಾರ್ಯ, ಏನು ರೀ ನೀವು ಹುಣ್ಣಿಮೆ ಅಂತಂದಿರಿ, ಇವತ್ತು ಇನ್ನೂ ಚಂದ್ರೇ ಬಂದಿಲ್ಲ, ಇಲ್ಲ ಇವತ್ತು ಹುಣ್ಣಿಮೆ ಇಲ್ಲ ಮತ್ತಂದ್ರೆ ಅಮಾವಾಸ್ಯೆ ಅದ, ಮತ್ತು ನಿಮ್ಮ ಶಿಷ್ಯಂದ್ರೆ ಹೇಳ್ಯಾರ ಇದಕ್ಕೆ ಸತ್ಯ ಮಾಡಿ ತೋರಿಸ್ರಿ ನೀವು ಅಂದ ತಕ್ಷಣ ಇದೇ ಮಣೂರು ಗ್ರಾಮದಲ್ಲಿ ಏನಪ್ಪ ಅಂತಂದ್ರೆ ಅಮಾವಾಸ್ಯೆ ದಿವಸ ಏನಪ್ಪ ಅಂದ್ರೆ ಪೂರ್ಣಿಮೆ ಮಾಡ್ಯಾರ, ಅದೇ ಕೃಷ್ಣ ದ್ವೈಪಾಚಾರ್ಯ. ಅವಾಗ ಏನಪ್ಪ ಅಂತಂದ್ರೆ ಅವ ಏನದ ನಾ ಇಲ್ಲಿ ಹೆಂಗೆ ಇರೋದು, ಇಂಥ ದೊಡ್ಡ ಶಕ್ತಿ ಮುಂದೆ ನಾ ಹೆಂಗೆ ಇರೋದು ಅಂತ ಕೇಳಿ ಅವ ಏನಾದ್ರು ಪುಣಾಕ್ ಹೋಗ್ಬಿಡ್ತಾನೆ. ಇದ್ದಿದ್ದು ಊರು ಜಾಗಿರೆಲ್ಲ ಇವ್ರಿಗೆ ಕೊಟ್ಬಿಡ್ತಾನೆ. ದಿಕ್ಸಂಗಿ, ಬಳ್ಳೋಳಿ, ಪಡಗಾನೂರ, ಭುಯ್ಯಾರ, ಅಗರ್ಖೇಡ ಇವು ಜಾಗೀರ್ ಅಂತ 5 ಊರು ಜಾಗೀರಿ ಇವ್ರಿಗೆ ಬಂತು. ಕೃಷ್ಣ ದ್ವೈಪಾಚಾರ್ಯ ಬಂತು, 5 ಊರು ಜಾಗೀರ್ದಾರ ಅದ. ನಾನು ಈ ದೇವಸ್ಥಾನಕ್ಕೆ ಬೆಳಿಗ್ಗೆ 4 ಗಂಟೆಗೆ ಹೋದೆ. 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ಈ ದೇವಸ್ಥಾನದ ಟೈಮ್ ಲ್ಯಾಪ್ಸ್ ಚಿತ್ರೀಕರಣವನ್ನು ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ದೇವಸ್ಥಾನದ ಅರ್ಚಕರು ಬಂದರು. ಆವಾಗ ನಾವು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡಿದ್ವಿ. ದೇವಸ್ಥಾನದ ಇತಿಹಾಸ ಇದು ಭಾಗವತದಲ್ಲಿ 4ನೇ ಸ್ಕಂದ ಉತ್ಥಾನಪಾದ ಧ್ರುವರಾಜ ಉಪಾಸ ಅಂತ ಬರ್ತದೆ. ಆ ಧ್ರುವರಾಜ ಉಪವಾಸ ಮಾಡಿ ಪೂಜೆ ಮಾಡತಕ್ಕಂಥ ಪ್ರತಿಮಾ. ಧ್ರುವರಾಜ ಪೂಜೆ ಮಾಡೋದಕ್ಕೆ ಮುಂದೆ ಅಗಸ್ತ್ಯರು ಎಷ್ಟೋ ದಿವಸ ಕಾಲ ಕೂಡ ಈ ಪ್ರತಿಮೆಯನ್ನು ಪೂಜೆ ಮಾಡಿದ್ರು. ಅಗಸ್ತ್ಯರುಗಳು ಪೂಜೆ ಮಾಡಿರ್ತಕ್ಕಂಥ ನಮ್ಮ ನದಿಯೊಳಗೆ ತಂದಿಲ್ಲಿ ಇರ್ತಕ್ಕಂಥ ಭೂಗತವಾಗಿ ಮಾಡಿಬಿಟ್ರು. ವಿದ್ವಾನ್ ಮಣಿಪುರ ಕ್ಷೇತ್ರದ ಅಂತೇಳಿ ಭೂಗತವಾಗಿ ಮಾಡಿಬಿಟ್ರು. ಇಲ್ಲಿ ಭೂಗತವಾಗಿ ಮಾಡಿ ಹೋದ ಬಳಿಕ ಫಸ್ಟ್ ಮೊದಲು ಮಧ್ವಾಚಾರ ಮುರುಷಿಯಿಂದ ಮಹಾದವತೀಯತರು ಅಂತ ಬಂದ ಸಿಗೋದು ಮಹಾದವತೀಯತರು ಅಂತೇಳಿ ಅಗ್ನಿಹೋತ್ರ ಅಂತೂ 100 ಮನೆಗಳು ಸಂಸ್ಕೃತಿ ಇರುವ ಸಿಗೋದ ಇರ್ತಕ್ಕಂಥ ಮಣಿಪುರವಾದ ಕ್ಷೇತ್ರ. ಈ ಮೂಲ ಹೆಸರು ಮಣಿಪುರ ಬರಲಿಕ್ಕೆ ಕಾರಣ ಬಂದ ದೊಡ್ಡ ದೊಡ್ಡ ವಿದ್ಯಾದ ಊರಿದ್ರು. ರಘುನಾಥ ಇದ್ದಿದ್ರು, ರಘುವರರು, ರಘುತ್ತಮರು, ವೇದವ್ಯಾಸದ ಸಾಕಷ್ಟು ಮೈದ ಊರಿಗೆ ಮಣಿಪುರ ಅಂತ ಗ್ರಾಮದ ಹೆಸರು. ಈಗ ಇರ್ತಕ್ಕಂಥ ಸಂಸ್ಕೃತಿ ಇರುವ ಮಣಿಪುರವಾದ ಕ್ಷೇತ್ರ. ಆಮೇಲೆ ಕುಂಭಕೋಣ ಶೇಷಾದ್ರಿ ಅಂತ ಆಚಾರ್ಯರು, ಅವರು ಮಣಿಕುಲ ಸ್ವಾಮಿ ಕಂಚೀವರ ಸ್ವಾಮಿ, ಅವರು ಪ್ರತಿ ವರ್ಷ ಕೂಡ ಕುಂಭಕೋಣದ ಕಂಚೀಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ರು. ಮುಂದೆ ಆಮೇಲೆ ತೀರ್ಥ ಯಾತ್ರೆಗೆ ಬರ್ಬೇಕಂತ ಹೇಳಿ ನಮ್ಮ ಮಣಿಪುರ ಗ್ರಾಮಕ್ಕೆ ಬಂದು ನೋಡಿದ್ರು. ಇರತಕ್ಕಂಥ ಮಣಿಪುರ ಕ್ಷೇತ್ರವಾದ ಪುಣ್ಯವಾದ ಕ್ಷೇತ್ರ. ಆಮೇಲೆ ಮಧ್ವಾಚಾರ್ಯ ಮಹಾದವತೀಯತರು ಇರತಕ್ಕಂಥ ಪುಣ್ಯವಾದ ಕ್ಷೇತ್ರ ಬಿಟ್ಕೊಟ್ಟು ಹೋದೆ ಬೇಡ ಅಂತ ಹೇಳಿ ಇಲ್ಲೇ ವಾಸ್ತುಸ್ಥರು ಹೋಗ್ಬಿಟ್ಟು ಶೇಷಾದ್ರಿ ಅಂತ ಇದು ದೇವರ ಮನೆ ಜಾಗ.
ಇಲ್ಲಿಂದ ಪ್ರತಿ ವರ್ಷ ಕೂಡ ತಮ್ಮ ಕುಲಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ರು. ಮುಂದೆ ಒಂದು ವರ್ಷ ಹೋಲಿ ಕಾಲ ಅನಾನುಕೂಲ ಆಯಿತು. ಅದೇ ಟೈಮಿಗೆ ಮಾಧವ ದರ್ಶನಕ್ಕಂತ ವಿದ್ಯಾರ್ಥಿಗಳು ಬಂದಾಗ ಇಲ್ಲಿ ಪಾಠ ಪ್ರವೇಶ ಅಧ್ಯಯನದ ಗುರುಗಳು ಪ್ರಾರ್ಥನಾ ಮಾಡಿಕೊಂಡ್ರು, ಸ್ವಾಮಿ ಪ್ರತಿ ವರ್ಷ ನಮ್ಮ ಕುಲಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೇನೆ, ಈ ವರ್ಷ ಹೋಲಿಕ್ಕೆ ಅನಾನುಕೂಲದ, ನನಗೆ ದರ್ಶನಾಗ ಅನುಗ್ರಹ ಮಾಡಿರಿ ಅಂತ ಪ್ರಾರ್ಥನಾ ಮಾಡ್ಕೊಂಡು ಬಳಿಕ ಇಲ್ಲಪ್ಪ ಸಂಪೂರ್ಣವಾಗಿ ದರ್ಶನ ಆಗ್ತೀನಿ ವಿಚಾರ ಮಾಡಿ ಹೇಳಿದಾಗ ಮರುದಿನ ಸಿಗದ ಸ್ವಪ್ನ ಸೂಚನೆ ಆಯ್ತು. ವಿದ್ಯಾರ್ಥಿಗಳು ಮತ್ತು ಶೇಷಾದ್ರಿ ಏಕಾರದಲ್ಲಿ ಇಂತಲ್ಲಿ ಮಳುವಿಗೆ ಭೂಗತವಾಗಿದ್ದೇನೆ, ಈ ತೆಗೆದುಕೊಂಡು ಪ್ರತಿಷ್ಠಾಪನೆ ಮಾಡು, ಶೇಷಾದ್ರಿ ಪೂಜೆ ಮಾಡು ಅಂತೇಳಿ ವಿದ್ಯಾರ್ಥಿಗಳು ಮತ್ತು ಶೇಷಾದ್ರಿ ಏಕಾದ ಸ್ವಪ್ನ ಸೂಚನೆ ಆಯಿತು. ಊರು ಹಿರಿಯ ನಾಗರಿಕರು ಎಲ್ಲ ಕುಡ್ಕೊಂಡು ಹೋಗಿ ಅಲ್ಲಿ ದುರ್ಗಾದೇವಿ ಪ್ರಾಚೀನ ದೇವಸ್ಥಾನ ಯಲ್ಲಮ್ಮ ದೇವಸ್ಥಾನ ಗುಡಿ ಇದೆ, ಆ ಗುಡಿ ಹಿಂದ್ಗಡೆ ಮಳೆಗೆ ಭೂಗತವಾಗಿರ್ತಕ್ಕಂಥದ್ದಾಗಿತ್ತು. ಔಷಧಕ್ಕೆಲ್ಲ ಸರಿಸಿದ್ರು, ಎಲ್ಲ ಮಳ್ಳು ಸರಿಸಿದ್ರು. ಆಮೇಲೆ ದೊಡ್ಡ ಬಂಡಿಗಲ್ಲ, ಬಂಡಿಗಳು ಕೂಡ ಸರಿಸಿದ್ರು, ಇನ್ನು ದೊಡ್ಡ ಬಂಡಿಗಲ್ಲ ಅದರ ಮೇಲೆ ಮರೆಸಿರ್ತಕ್ಕಂಥ ಪ್ರತಿಮೆ ನಿಮಗೆ ಎಬ್ಬಸಿನ ದಿಸಿದ ಮೇಲೆ ಇದ್ರ ಮೇಲೆ ಹಸಿ ತುಳಸಿ ಹಸಿ ಗಂಧ ಹೂವಿನ ಅಲಂಕಾರ ಮಾಡಿದ್ದು. ಈಗ ಯಾರ ಪೂಜೆ ಮಾಡಿ ಹೋಗ್ಯಾರಂಗ ಅನ್ನಂಗೆ ಅಂಥ ದೊಡ್ಡ ಪ್ರತಿಮೆ ವಿದ್ಯಾ ದರ್ಶನ ಮಾಡಿಕೊಂಡು ಶೇಷಾದ್ರಿ ಕೇಳಿಸಿ ದೊಡ್ಡ ಪ್ರತಿಮೆ ಇದಪ್ಪ, ಎಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಕೇಳರು. ಸ್ವಾಮಿ ಇರ್ತಕ್ಕಂಥ ನಮ್ಮ ದೇವ್ರ ಮಜಾಗಂತ ಪ್ರತಿಷ್ಠಾಪನೆ ಪ್ರಾರ್ಥನಾ ಮಾಡಿಕೊಂಡ್ರು. ಅದಕ್ಕೆ ಶೇಷಾದ್ರಿಯಿಂದ ದೇವ್ರ ಮಜಾಗ ತಂದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಭಗವಂತ ನಾಮಕರಣ ಮಾಡೋದು ವಿಚಾರ ಮಾಡಿದಾಗ ಇರ್ತಕ್ಕಂಥ ಮಾಸ ಮಾರ್ಗಶಿರ್ಷ ಮಾಸವಾಗಿತ್ತು. ಅದಕ್ಕೆ ಮಾರ್ಗಶಿರ್ಷ ಮಾಸದಿಂದ ಭಗವಂತ ನೀವಾಗ ಬರ್ತಾನೆ ಕೇಶವ, ಅದಕ್ಕೆ ಸುಂದರವಾಗಿದ್ದ ಪ್ರತಿಮೆ ತಗೊಂಡು ಮುದ್ದು ಪ್ರತಿಮೆಗೆ ಚನ್ನಕೇಶವ ಅಂತ ನಾಮಕರಣ ಮಾಡಿದ್ದಾರೆ. ಈ ಮೂರ್ತಿಯ ಲಕ್ಷಣ ಚನ್ನಕೇಶವಂದೆಲ್ಲ ಇದಕ್ಕೆ ವಾಸುದೇವ ಮೂರ್ತಿ ವಿಗ್ರಹ ಲಕ್ಷಣ ಆಗಿರ್ತಕ್ಕಂಥಾಗಿದೆ. ಶ್ರೀಮದಾಚಾರ್ಯ 24 ನಾಮ ಹೇಳಿದ್ರಿಂದ ತಂತ ಸಾರದಾಗ 24 ನಾಮ ಹೇಳ್ತಕ್ಕಂಥದ್ದು ವಾಸುದೇವ ಮೂರ್ತಿ ಲಕ್ಷಣ ಆಗಿರ್ತಕ್ಕಂಥದ್ದು. ಇರ್ತಕ್ಕಂಥ ತಿರುಪತಿ ವೆಂಕಟರಮಣ ಇರ್ತಕ್ಕಂಥದ್ದು ಬಲಕ್ಕೆ ಶಂಖ ಎಡಕ್ಕೆ ಚಕ್ರ, ಇದು ವಾಸುದೇವ ಮೂರ್ತಿ ಲಕ್ಷಣ ಇರ್ತಕ್ಕಂಥಾಗಿದೆ. ವಾಸುದೇವ ಮೂರ್ತಿ ಲಕ್ಷಣ ಇರ್ತಕ್ಕಂಥದ್ದು ಬಲಕ್ಕೆ ಶಂಖ ಎಡಕ್ಕೆ ಚಕ್ರ ಮತ್ತು ಗದಾ ಮತ್ತು ಪದ್ಮರ ಆಗಿರ್ತಕ್ಕಂಥ ವಾಸುದೇವ ಮೂರ್ತಿ ಲಕ್ಷಣ ಆಗಿರ್ತಕ್ಕಂಥಕ್ಕೆ ಈಗ ಮಾಸ ನೇಮಕ ಚನ್ನಕೇಶವ ಅಂತ ಹೇಳ್ತಾರೆ. ಈ ಸ್ವಯಂಭೂ ಮೂರ್ತಿಯ ವಿಶೇಷತೆ ಈ ವಿಶೇಷತೆ ಏನಪ್ಪ ಅಂದರೆ ಇರ್ತಕ್ಕಂಥ ಇಲ್ಲಿ ಪರಮಾತ್ಮವಾಗಿರ್ತಕ್ಕಂಥದ್ದು ಮೇಲೆ ಇರ್ತಕ್ಕಂಥ 10 ದಶಾವತಾರಗಳು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ರಾಘವ, ರಾಮ, ಪರಶುರಾಮ, ಬುದ್ಧ, ಕಲ್ಕಿ ಅಂತೇಳಿ ಇರತಕ್ಕಂಥ 10 ದಶಾವತಾರಗಳು. ಆಮೇಲೆ ಪರಮಾತ್ಮ ಪರಿವಾರ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ, ಮೂಲತಃ ವಾಯುದೇವರು, ಭಾರತೀ ದೇವಿ, ಆಮೇಲೆ ಗರುಡ ದೇವರು ಪರಮಾತ್ಮ ಪರಿವಾರ ಸಮೇತವಾಗಿರ್ತಕ್ಕಂಥದ್ದು ಒಂದು ವೈಶಿಷ್ಟ್ಯತೆ. ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂದ್ರೆ ನಮಗೆ ಏನಾದರೂ ಕೂಡ ಅನಿಷ್ಟ ಪರಿಹಾರ ಬೇಕಾಗಿತ್ತು ಅಂದ್ರೆ ಒಂದು ವರ್ಷದಿಂದ ಉಪಾಸನ ಮಾಡಿರಿ ಸೇವಾ ಮಾಡಿಸಿದ್ರೆ ಸಕಲ ಅನಿಷ್ಟವನ್ನು ಕೂಡ ಪರಿಹಾರ ಆಗ್ತಂತ ಹೇಳ್ತಾರೆ. ಇಲ್ಲಿ ಒಂದು ನರಸಿಂಹದೇವರಲ್ಲ 14 ನರಸಿಂಹದೇವರು ಸನ್ನಿಧಾನ ಇರತಕ್ಕಂಥ ವಿಶೇಷವಾಗಿರೋ ವೈಶಿಷ್ಟ್ಯವಾಗಿರುತ್ತೆ. 14 ವರ್ಷ ಇರತಕ್ಕಂಥದ್ದು ಇಲ್ಲಿ ಮೇಲೆ ನರಸಿಂಹಮುಖ ಇದೆ, ಶಂಖದ ಮೇಲೆ, ಚಕ್ರದ ಮೇಲೆ ಮತ್ತು ಎದೆಯ ಮೇಲೆ ಈ ಕೆಳಭಾಗದಲ್ಲಿರ್ತಕ್ಕಂಥ 14 ನರಸಿಂಹ ಸನ್ನಿಧಾನ ವಿಶೇಷವಾಗಿರೋ ವೈಶಿಷ್ಟ್ಯವಾಗಿದೆ. ಮುಂದೆ ನಾನು ಇಲ್ಲಿನ ಪ್ರಧಾನ ಅರ್ಚಕರಿಗೆ ವಿನಂತಿ ಮಾಡಿಕೊಂಡೆ, ನನ್ನ ಕೊಲೀಗ್ ಕುಲಕರ್ಣಿಯವ್ರನ್ನ ಚಿತ್ರೀಕರಣ ಮಾಡೋಕ್ಕೆ ಗರ್ಭಗುಡಿಯೊಳಗಡೆ ಬಿಡ್ಬೋದಾ ಗುರುಗಳೇ ಅಂತ. ಆಯಿತು, ಅವರು ಸ್ನಾನ ಮಾಡಿಕೊಂಡು ಮಡಿಯಲ್ಲಿ ಬಂದರೆ ಬಿಡ್ತೀನಿ ಅಂದರು. ನಾವು ಇದೇ ಅವಕಾಶಕ್ಕಾಗಿ ಕಾಯ್ತಾ ಇದ್ವಿ. ಸ್ನಾನ ಮಾಡಿಕೊಂಡು ಹಸಿ ಬಟ್ಟೆಯಲ್ಲೇ ನಮ್ಮ ಕೊಲೀಗ್ ಗರ್ಭಗುಡಿಯೊಳಗೆ ಹೋದರು. ಈ ಸ್ವಯಂಭೂ ವಿಗ್ರಹದಲ್ಲಿ ಸುಮಾರು ವಿಶೇಷತೆಗಳಿವೆ. ಅದರಲ್ಲಿ ದಶಾವತಾರ ಮತ್ತು 14 ಕಡೆ ನರಸಿಂಹ ಮುಖಗಳಿವೆ. ಇದು ದಶಾವತಾರ, ಇದರಲ್ಲಿ 14 ಕಡೆ ನರಸಿಂಹ ಮುಖಗಳಿವೆ. ದಶಾವತಾರದಲ್ಲಿ ಒಂದು ನರಸಿಂಹ, ಇದು 2ನೇದ್ದು, ಇದು 3ನೇದ್ದು, ಇದು 4ನೇದ್ದು, ಇದು 5, ಇದು 6, ಇದು 7, ಇದು 8, ಇದು 9, ಇಲ್ಲಿ ನೋಡ್ರಿ 10, ಇದು 11, ಇದು 12, ಇದು 13, ಇದು 14 ಕಡೆ ನರಸಿಂಹದೇವರು. ನಾನು ಇಲ್ಲಿನ ಪುರೋಹಿತರಿಗೆ ವಿಚಾರಿಸಿದೆ, ಇಂಥ ಮೂರ್ತಿ ಮತ್ತೆ ಭಾರತದಲ್ಲಿ ಎಲ್ಲಾದರೂ ಇದೆನಾ, ವಿಶ್ವದಲ್ಲಿ ಎಲ್ಲಾದರೂ ಇದೆನಾ, ಅಥವಾ ಇದು ಒಂದೇ ಮೂರ್ತಿನ, ಮತ್ತು 2ನೇ ಬದ್ರಿನಾಥ್ ಅಂತ ಇದಕ್ಕೆ ಯಾಕಂತಾರೆ ಗುರುಗಳೇ ಅಂತ ವಿಚಾರಿಸಿದೆ. ಅವರು ಹೇಳಿದ್ರು, ಭಾರತದಲ್ಲಿ ಈ ಮೂರ್ತಿನ ಬಿಟ್ಟರೆ ಬೇರೆದು ಬಿಸಿನೀರು ಹಾಕಿದ್ರೆ ತಣ್ಣಗಾಗಂಥದ್ದು, ಅಥವಾ ಇಷ್ಟು ದೊಡ್ಡ ಮೂರ್ತಿ ಯಾವುದಾದ್ರೂ ಭಾರತದಲ್ಲಿ ಬೇರೆ ಇದೆಯಾ? ಇಲ್ಲ, ಈ ಮೂರ್ತಿ ಅಂದ್ರೆ ಏನು, ಚೆನ್ನಕೇಶ ದೇವರು ದಕ್ಷಿಣ ಬದ್ರಿ ಅಂತ ಕರೀತಾರೆ. ಇದಕ್ಕೆ ಬದ್ರಿಯಲ್ಲಿ ನಾರಾಯಣ ಮೂರ್ತಿ ಇರೋದು ಇಷ್ಟು, ಇದು 5 ಅಡಿ. ಇದು ವಿಶೇಷ ಏನಪ್ಪ ಅಂತಂದರೆ ಶ್ರೀ ಚೆನ್ನಕೇಶ ದೇವರು ವಾಸುದೇವ ಮೂರ್ತಿ. ಇದು ವಾಸುದೇವ ಮೂರ್ತಿ ಲಕ್ಷಣಗಳು ಏನೇನಪ್ಪ ಅಂದ್ರೆ ಬಲಕ ಶಂಖ ಎಡಕ ಚಕ್ರ ನೋಡ್ಬೋದು. ಮೇಲೆ ದಶಾವತಾರ, 14 ಕಡೆ ನರಸಿಂಹದೇವರ ಸನ್ನಿಧಾನ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ದಕ್ಷಿಣ ಬದ್ರಿ ಅಂತ ಕರೀತಾರೆ. ಭಾಳ ವಿಶೇಷ ಅಂದ್ರೆ ಬದ್ರಿಗೆ ಹೋಗೋದು ಆಗಲಿಲ್ಲ ಅನ್ನಿಸೋದಕ್ಕೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡ್ರೆ ಫಲ ಸಿಗುತ್ತೆ ಅಂಥೇಳಿ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿತ್ತು. ಅದೇ ಈಗ ಬಿಸಿನೀರು ಹಾಕಿದ್ರೆ ಶಿರದ ಮೇಲೆ ಹಾಕಿದ್ರೆ ನಾವೇ ಬರೋಷ್ಟು ತಣ್ಣಗಾಗುತ್ತಲ್ಲ, ಬೇರೆ ಯಾವುದಾದ್ರೂ ಮೂರ್ತಿ ಇದೆ? ಇಲ್ಲ, ನಾವು ಇಲ್ಲಿ ಭಾರತದಲ್ಲಿ ನೋಡಿಲ್ಲ.
ಇದು ಒಂದೇ ನಮ್ಮ ಚೆನ್ನಕೇಶ ದೇವರು. ಬಿಸಿ ಬಿಸಿ ನೀರು ಕುದಿಯೋಂಥ ನೀರನ್ನು ಕಿರೀಟಕ್ಕೆ ಹಾಕಿದಪ್ಪ ನಾವೇ ಬರೋದ್ರ ತಣ್ಣಗಾರ. ಇದು ವಿಶೇಷ. ದೀಪಾವಳಿ ಪಾಡ್ಯ, ಉಗಾದಿ ಪಾಡ್ಯ ಮತ್ತಂದ್ರೆ ಅಭ್ಯಂಗ ಸ್ನಾನ ಯಾವಾಗ ನಾವು ಎಣ್ಣೆ ಹಚ್ತೇವೆ, ಪಂಚಾಮೃತ ಮಾಡ್ತೇವೆ, ಅವಾಗ ನಾವು ಮಾಡ್ತೀವಿ. ಈ ಭಗವಂತನ ವಿಶೇಷತೆ ಏನಂದರೆ 1000 ಡಿಗ್ರಿ ಬಿಸಿ ಇರುವಂಥ ನೀರನ್ನು ಸಿರದ ಮೇಲೆ ಹಾಕಿದ್ರೆ ನಾವಿಗೆ ಬರೋಷ್ಟರಲ್ಲೇ ತಣ್ಣಗಾಗಿರುತ್ತೆ. ಇದನ್ನು ವಿಜುವಲ್ ಸಮೇತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನು ಅಲ್ಲೇ ಗರ್ಭಗುಡಿಯಲ್ಲಿದ್ದೆ. ಆ ನೀರನ್ನೇ ನೋಡ್ತಾ ಇದ್ದೆ. ಆ ನೀರು ಕುದೀತಾ ಇತ್ತು. ಕುದಿಯೋ ನೀರನ್ನು ತಾಮ್ರದ ತಂಬಿಗೆ ಒಳಗಡೆ ಹಾಕಿದ್ರು. ಆ ತಾಮ್ರದ ತಂಬಿಗೆಯಿಂದ ಒಂದು ಶಂಖಕ್ಕೆ ಹಾಕಿದ್ರು ಮತ್ತು ಆ ಶಂಖದಿಂದ ಈ ಸ್ವಯಂಭೂ ಮೂರ್ತಿಯ ತಲೆಯ ಮೇಲೆ ಹಾಕಿದ್ರು. ನಾವಿಗೆ ಬರೋಷ್ಟರಲ್ಲಿ ಹೇಳ್ತೀನಿ, ಕೋಲ್ಡ್ ವಾಟರ್ ಆಗಿತ್ತು. ನಮ್ಮ ಶಿವಾನಂದ್ ಪಾಟೀಲರು ಆ ಕೋಲ್ಡ್ ವಾಟರ್ನ ನೋಡಿ ದಿಗ್ಭ್ರಾಂತರಾದರು. कृष्ण गोविंद हरे मुरारे, हे नाथ नारायण वासुदेवा. ನೋಡಿದ್ರಲ್ಲ, ಚೆನ್ನಕೇಶವ ದೇವಸ್ಥಾನ ಕಲ್ಯಾಣ ಕರ್ನಾಟಕದಲ್ಲಿರುವ 2ನೇ ಬದ್ರಿನಾಥ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ, ಈ ದೇವಸ್ಥಾನದ ಪ್ರಧಾನ ಅರ್ಚಕರಿಗೂ ಆಡಳಿತ ಮಂಡಳಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.